ತುಂಬ ಸರಳ ರೆಂಬೆ ಕೊಂಬೆಗಳ ಅಂಚನ್ನು ದೂರವಿಸು ವಸಂತನ ಪುಟ್ಟ ಹೆಚ್ಚಿಸು. ತುಂಬ ಸರಳ ಅಸಮಾನತೆಯ ಅನ್ಯಾಯದ ಜಗತ್ತನ್ನು ಬದಲಾಯಿಸು. ಹೆಚ್ಚೇನು ಬೇಕಿಲ್ಲ, ನಾವೆಲ್ಲ ಒಂದಾಗಿ ಸರ್. ಎಲ್ಲರಿಗೂ ನಮಸ್ಕಾರ. ನಿರ್ದಿಗಂತದ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇದನ್ನು ನೀವು ಸಮತೆಯ ಆಗಿರುವುದು ಕರಿಬೋದು, ಪ್ರತಿರೋಧದ ದನಿರೋದು ಕರಿಬೋದು, ಅಥವಾ ನಮ್ಮ ಆತಂಕಗಳ ಅಭಿವ್ಯಕ್ತಿ ಅಂತ ಕರಿಬೋದು, ಅಥವಾ ನಮ್ಮ ಗಾಯಗಳನ್ನು ಮಾಯಿಸುವ ನಂಬಿಕೆಯನ್ನು ಹುಡುಕುವ ಒಂದು ಪ್ರಯತ್ನ ಅಂತ ಕರಿಬೋದು. ಈ ಎಲ್ಲದರ ಬಗ್ಗೆ ಮಾತಾಡೋ ಕಥೆಗಳಿವೆ, ಕವನಗಳಿವೆ, ಒಂದಷ್ಟು ಮಾತುಗಳಿವೆ. ಇದರಲ್ಲಿ ಇದು ಹಲವು ಭಾಷೆಗಳಿಂದ ತಗೊಂಡಿದೆ. ಯಾಕಂದರೆ ನಾವು ಯಾವಾಗಲೂ ಒಂದನ್ನು ನಂಬಬೇಕು, ನಾವು ನಂಬ್ತೀವಿ ಕೂಡ. ಭಾಷೆ ಹಲವಾದರೂ ಭಾವ ಒಂದೇ. ಅಂದರೆ ನಮ್ಮ ಬದುಕಿನ ಇಡೀ ಎವಲ್ಯೂಷನ್ ಮನುಷ್ಯ ಎಷ್ಟೋ ಭಾಷೆಗಳನ್ನು ಮಾತಾಡ್ತಾನೆ. ಅದರ ಗತಿ ಬೇರೆ ಆಗಿರುತ್ತೆ, ಸಂಗೀತ ಬೇರೆ ಆಗಿರುತ್ತೆ, ಅದರ ದನಿ ಬೇರೆ ಆಗಿರುತ್ತೆ, ಅದರಲ್ಲಿ ಕುದುಗಿರುತ್ತೆ. ಮನುಷ್ಯನ ಆತಂಕತೆ, ಅವನ ಪ್ರೀತಿ, ಅವನ ನಿರಾಸೆ, ಅವನ ಪ್ರತಿರೋಧ, ಅವನ ಚೀತ್ಕಾರ, ಅವನ ಹುಡುಕಾಟ. ಸೊ ನೀವು ಸಾಹಿತ್ಯದ ಯಾವುದೇ ಭಾಷೆಯ ಸಾಹಿತ್ಯವನ್ನು ನೀವು ಅಗದರೂ ಅದರ ಗರ್ಭದೊಳಗೆ ಅದು ಪ್ರಸವಿಸೋದು ಮನುಷ್ಯನ ವೇದನೆಯನ್ನು, ಮನುಷ್ಯನ ಮಾತುಗಳನ್ನು ಮನುಷ್ಯ ಹೇಳಬೇಕು ಅಂದ್ಕೊಂಡಿದ್ದಾನೆ. ಈ ನಿಟ್ಟಿನಲ್ಲಿ ಇದರ ಒಂದು ಹೂಗುಚ್ಛವನ್ನು ನಮಗೆ ಇಡ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಅನುಶ್ಯತಿಯವರ ರಾಜುವಾದ ರಾವಣ.